ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸದಾ ನಿಮ್ಮ ಜೊತೆ ಆತ್ಮವಿಶ್ವಾಸ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಖಂಡಿತ ಸ್ನೇಹಿತರೆ, ಯಾವುದೇ ಯಶಸ್ಸಿನ ಮೂಲ ಮಂತ್ರಗಳನ್ನು ನಾವು ತೆಗೆದುಕೊಂಡರೂ ಆತ್ಮವಿಶ್ವಾಸ ಅನ್ನೋದು ಎದ್ದು ಕಾಣುತ್ತೆ. ಯಾವುದೇ ಪ್ರಯತ್ನಗಳನ್ನು ಮಾಡದೆ ನಮ್ಮ ಕೈಲಾಗಲ್ಲ ಅಂತ ನಾವು ಒಪ್ಕೊಳ್ಳೇಬಾರ್ದು. ಆತ್ಮವಿಶ್ವಾಸ ಹೊಂದಿದ್ರೆ ಪ್ರತಿಯೊಂದು ಕಠಿಣ ಕಾರ್ಯವು ಸುಲಭವೆಂದು ನಮಗೆ ಅರ್ಥ ಆಗುತ್ತೆ. ಆರಂಭದಲ್ಲಿ ನಮ್ಮ ಪ್ರಯತ್ನಗಳು ಫೇಲ್ಯೂರ್ ಆಗ್ಬೋದು, ಆದರೆ ಯಾವತ್ತು ಧೈರ್ಯ ಕೆಡದೆ, ಎದೆಗುಂದದೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸಿದರೆ ಮಾತ್ರ ಯಶಸ್ಸು ನಮ್ಮದಾಗುತ್ತೆ. ನಾವು ಗೆಲ್ಲಲೇಬೇಕೆಂಬ ಸಂಕಲ್ಪದೊಂದಿಗೆ ಮಾಡುವ ಪ್ರಯತ್ನಗಳೇ ಗೆಲುವು ಎಂದಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಂ ಲಿಂಕನ್ ಅವರು. ಹೀಗಾಗಿ ನಾವು ಯಾವುದೇ ಪ್ರಯತ್ನಕ್ಕೂ ಕೈ ಹಾಕೋದಿದ್ರು ಅದಕ್ಕೆ ಬೇಕಾದ ಸಕಾರಾತ್ಮಕ ಪರಿಸ್ಥಿತಿಯನ್ನ ನಾವು ರೂಪಿಸಿಕೊಳ್ಬೇಕು. ದೃಢ ಸಂಕಲ್ಪದೊಂದಿಗೆ ಇಳಿದ್ರೆ ಯಶಸ್ಸು ಪ್ರಾಪ್ತಿಯಾಗೋದ್ರಲ್ಲಿ ಡೌಟೇ ಇಲ್ಲ. ಒಂದು ವೇಳೆ ನಿರಾಸೆಯಾದರೂ ಅದು ಹೊಸ ಪಾಠವನ್ನ ಕಲಿಸುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೀವು ಈ 5 ಕೆಲಸಗಳನ್ನು ಖಂಡಿತವಾಗಿ ಮಾಡಲೇಬೇಕು ಸ್ನೇಹಿತರೆ. 1. ನಿಮ್ಮ ಸುತ್ತ ಸಕಾರಾತ್ಮಕ ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸುವವರೊಂದಿಗೆ ಕಾಲ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಸುತ್ತ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸೋರ ಜೊತೆಲಿ ಕಾಲ ಕಳೆಯೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೆಚ್ಚಾಗಿ ಮಾತನಾಡುವವರೊಂದಿಗೆ ಐಡಿಯಾಗಳನ್ನು ನೀವು ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೊಂಕು ಮಾತಾಡೋರನ್ನ ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡೋರನ್ನ ದೂರವಿಡಿ. ಅದಕ್ಕಿಂತಲೂ ಹೆಚ್ಚಾಗಿ ಅಂಥವರೊಂದಿಗೆ ನಿಮ್ಮ ಗುರಿ ಅಥವಾ ಐಡಿಯಾಗಳನ್ನು ಯಾವತ್ತೂ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ವೇಳೆ ಹೇಳಿದರೂ ಅವರ ಮಾತುಗಳಿಂದ ನಿಮ್ಮ ಆತ್ಮವಿಶ್ವಾಸಕ್ಕೆ ಹೊಡೆತ ಬೀಳಬಹುದು. ಈ ವಿಷಯ ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. 2ನೇದು, ಸಣ್ಣ ಗುರಿಗಳನ್ನೇ ಟಾರ್ಗೆಟ್ ಮಾಡಿ. ಹೌದು ಸ್ನೇಹಿತರೆ, ನೀವು ಯಾವುದೇ ಫೀಲ್ಡ್ಗೆ ಇಳಿಯೋದಿದ್ರೂ ನಿಮ್ಮ ಗುರಿಯ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ. ಇಲ್ಲಿ ಮುಖ್ಯವಾಗಿ ನೀವು ಸಾಗಬೇಕಾದ ಹಾದಿಯ ಬಗ್ಗೆ ಕೆಲವು ಪ್ಲ್ಯಾನ್ಗಳನ್ನು ನೀವು ರೂಪಿಸ್ಕೊಳ್ಳಿ. ಅದರಲ್ಲೂ ಸಣ್ಣ ಗುರಿಗಳಲ್ಲೇ ಪ್ರಾರಂಭ ಮಾಡಿ. ಇದರಿಂದ ಕ್ರಮೇಣ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ದೊಡ್ಡ ಗುರಿಯನ್ನು ಹೊಂದಿದ್ದರೂ ಅದನ್ನು ಮುಟ್ಟಲು ಬೇಕಾದ ತಯಾರಿಯನ್ನು ನೀವು ಮಾಡ್ಕೊಳ್ಳಿ. ಅದರಂತೆ ನಿಮ್ಮ ಟಾರ್ಗೆಟ್ಗಳನ್ನು ವಿಭಾಗಗಳಾಗಿ ಮಾಡ್ಕೊಳ್ಳಿ. ಒಂದರಂತೆ ಒಂದು ಮೆಟ್ಟಿಲೇರುವಂತೆ ನೀವು ಅದನ್ನು ಗಮನವಿಟ್ಟು ಪ್ರಯತ್ನ ಅಂತೂ ಮಾಡಲೇಬೇಕು ಸ್ನೇಹಿತರೆ. 3ನೇದು, ನಿಮ್ಮನ್ನೇ ಮೋಟಿವೇಟ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಪ್ರತಿಯೊಂದು ಕಾರ್ಯಕ್ಕೂ ಇಳಿಯುವಾಗ ಒಂಚೂರು ಭಯ ಎಲ್ಲರಲ್ಲಿಯೂ ಇದ್ದೇ ಇರುತ್ತೆ. ಆದರೆ ಆ ಭಯದ ಹಿಂದೆಯೇ ನಿಮ್ಮ ಗೆಲುವು ಇರುವುದನ್ನು ನೀವು ನೆನಪಲ್ಲಿಟ್ಕೋಬೇಕು. ಹೀಗಾಗಿ ವೈಫಲ್ಯದ ಭಯ ಕಾಡಿದಾಗಲೆಲ್ಲ ಸ್ವಯಂ ಪ್ರೇರಣೆ ನೀಡಿ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಆ ಹೆದರಿಕೆಯನ್ನು ಸದಾ ತೊಡೆದು ಹಾಕಲು ಪ್ರಯತ್ನಿಸಿ. ಪ್ರತಿನಿತ್ಯ ಕನ್ನಡಿ ಮುಂದೆ ನಿಂತು ನೀವು ಅಂದುಕೊಂಡ ಕೆಲಸ ಆಗುತ್ತೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಇದರಿಂದ ಮತ್ತಷ್ಟು ಆತ್ಮವಿಶ್ವಾಸ ಮೂಡುತ್ತದೆ. 4ನೇದು, ಸಾಧನೆಗಳನ್ನು ನೆನಪಿನಲ್ಲಿಡಿ. ಸ್ನೇಹಿತರೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಉತ್ತಮ ಮಾರ್ಗವೆಂದರೆ ನಿಮ್ಮ ಹಿಂದಿನ ಸಾಧನೆಗಳು. ಅದು ಸಣ್ಣದಿರಲಿ ದೊಡ್ಡದಿರಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಗೆಲುವಿನ ಕತೆ ಇದ್ದೇ ಇರುತ್ತೆ. ಅದರಲ್ಲೂ ಇತರರು ಹೀಯಾಳಿಸಿದಾಗ ಧೈರ್ಯದಿಂದಲೇ ಎದುರಿಸಿ ಗೆದ್ದ ಕತೆ ಕಾಣಿಸುತ್ತೆ. ಇಂತಹ ಯಶಸ್ಸುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದನ್ನೇ ನೆನೆಯುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನ ಬಡಿದೆಬ್ಬಿಸಿ. ಪ್ರತಿ ಬಾರಿ ಸಾಧಿಸಿಯೇ ತೀರುವೆ ಎಂಬ ದೃಢ ಸಂಕಲ್ಪದೊಂದಿಗೆ ಗುರಿಯತ್ತ ಗಮನವನ್ನ ಕೇಂದ್ರೀಕರಿಸಿ. ಸ್ನೇಹಿತರೆ, 5ನೇದಾಗಿ, ನಂಬಿಕೆನ ಕಳ್ಕೋಬೇಡಿ. ನಿಮ್ಮನ್ನು ನೀವು ನಂಬುವಷ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ನಂಬುವುದಿಲ್ಲ ಎನ್ನೋದನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಹೀಗಾಗಿ ನಿಮ್ಮ ನಂಬಿಕೆ ನಿಮ್ಮ ಯಶಸ್ಸು. ಅದು ಸೋಲಲ್ಲಾಗ್ಲಿ ಗೆಲುವಲ್ಲಾಗ್ಲಿ ನಂಬಿಕೆನ ಮಾತ್ರ ಕಳೆದುಕೊಳ್ಳಬೇಡಿ. ಗೆಲುವು ಸೋಲು ಲೆಕ್ಕಾಚಾರದ ದುನಿಯಾದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯುವವರು ಮಾತ್ರ ಗೆಲ್ಲುತ್ತಾರೆ ಎನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ಹೀಗಾಗಿ ಯಾವುದನ್ನೂ ಎದುರಿಸಲು ದೃಢ ಸಂಕಲ್ಪ, ದೃಢ ನಂಬಿಕೆ ನಿಮ್ಗಿರ್ಲಿ. ಗೆದ್ದೇ ಗೆಲುವೆ, ಒಂದು ದಿನ ಗೆಲ್ಲಲೇಬೇಕು ಎಂಬ ಸಂಕಲ್ಪದೊಂದಿಗೆ
ಹೊಸ ಹೆಜ್ಜೆಯನ್ನಿಡಿ. ಇಲ್ಲಿ ಸೋತು ಗೆದ್ದವರಿದ್ದಾರೆ, ಗೆದ್ದು ಸೋತವರಿದ್ದಾರೆ. ಇಬ್ಬರಲ್ಲೂ ಇದ್ದದ್ದು ಮಾತ್ರ ಆತ್ಮವಿಶ್ವಾಸ ಎಂಬುದನ್ನ ಸದಾ ನಿಮ್ಗೆ ನೆನಪಿನಲ್ಲಿ ಸ್ನೇಹಿತರೆ, ನಾನು ಮತ್ತೊಂದು ವಿಷಯ ಹೇಳ್ತೀನಿ, ನೆನಪಿನಲ್ಲಿಟ್ಕೊಳ್ಳಿ. ಸಾವನ್ನ ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದೇ ಆತ್ಮವಿಶ್ವಾಸ. ಅಂದುಕೊಂಡಂತೆ ಬದುಕಲು ಸಾಧ್ಯವಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಬದುಕ್ಬೋದು. ಜೀವನದಲ್ಲಿ ಆತ್ಮವಿಶ್ವಾಸ ಒಂದು ಇರಬೇಕು ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಮತ್ತಷ್ಟು ಜೀವನ ಬದಲಾಯಿಸುವಂತ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.